ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್. ಸೊ ಮಾರ್ನಿಂಗ್ ನಾವು ಇದ್ದ ಸ್ಥಳದಲ್ಲಿ ತುಂಬ ಅಂದರೆ ತುಂಬ ಶೆಕೆ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮಾರ್ನಿಂಗ್ ಆದ ಕೂಡಲೇ ನಾವು ಅಷ್ಟು ಕದಗಳು ತೆಗೆದು ಸ್ವಲ್ಪ ಫ್ರೆಶ್ ಗಾಳಿ ಬರಲಿ ಅಂತ ಕದ ತೆಗ್ದಿದ್ವಿ. ಇಲ್ಲಿ ನೋಡ್ತಿದ್ದೀರಾ, ಕದ ತೆಗೆದ ಮ್ಯಾಗೆ ಇವತ್ತು ನಮ್ಮ ಕಂಡಿದಂದ್ರೆ ಮಂಕಿ. ಸೊ ಇಲ್ಲಿ ಮಂಕಿ ಕಾಟ ತುಂಬ ಇರ್ತವೆ. ಸೊ ಅದಕ್ಕೆ ಇಲ್ಲಿ ಮಂಕಿ ಜಾಸ್ತಿ ನೋಡೋಕೆ ಸಿಗ್ತದವೆ. ಆ ಥರ ಎದ್ದಾನೆ ಅನಿಸುತ್ತೆ. ನೋಡೋಣ ಏನು ಮಾಡ್ಕೊತಿದ್ದಾನೆ. ಸೊ ನೋಡ್ರಿ, ಆ ಥರ ಕೂಡ ಎದ್ದಿದ್ದಾನೆ. ಸೊ ಎದ್ದು ಆಲೆ ಗುಡ್ ಮಾರ್ನಿಂಗ್ ಕೂಡ ಹೇಳ್ತಿದ್ದಾನೆ. ಸೊ ಎದ್ದು ಅವ ಗುಡ್ ಮಾರ್ನಿಂಗ್ ಹೇಳಿ ಎಬ್ಬಿಸ್ತಾ ಇದ್ದೀನಿ, ಹೇಳು ಲೇಟ್ ಆಗಿದೆ ಅಂತ. ಸೊ ಈ ಥರ ಎದ್ದು ಕೂತಿದ್ದಾನೆ. ಮಕ್ಕಳು ತುಂಬ ಎದ್ದ ಮೇಲೆ ಫ್ರೆಶ್ ಇರ್ತಾರೆ, ನಮ್ಮ ಥರ ಲೇಝಿ ಇರೋಂಗಿಲ್ಲ. ಸೊ ಎದ್ದು ಕೂಡಲೇ ಫ್ರೆಶ್ ಆಗಿ ಆಯ್ತು ಹಾಯ್ ಅನ್ನಕತ್ತಿದ್ದಾನೆ. ಫ್ರೆಶ್ ಆಗಿ ಅನ್ನಕತ್ತಿದ್ದಾವ, ನಡಿ ನಾವು ಹೋಗೋಣ ಹೊರಗೆ ಆಟ ಆಡೋಮಂತ. ಈ ಥರ ಫ್ರೆಶ್ ಇರ್ತವೆ. ಸೊ ಅವನಿಗೆ ಹೇಳ್ತಾ ಇದ್ದೇನೆ ಎ ಸಿ ಬಂದ್ ಮಾಡಿ ಹೋಗೋಣ. ಬಿಕಾಸ್ ಅವನಿಗೆ ಎದ್ದ ಮ್ಯಾಗೆ ಅಥವಾ ಹೇಳೋಕ್ಕಿಂತ ಮುಂಚೆ ಏನು ಮಾಡ್ತಾನೆ, ಆನ್ ಆಫ್ ಮಾಡೋದು ಅದು ಅವನ ಕೆಲಸ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ. ಈ ಎದ್ದು ನಾಳೆ ಸ್ನಾನ ಮಾಡಿಸಿ ಸೊ ಅವನಿಗೆ ನಾಷ್ಟ ಮಾಡಿಸ್ತಾ ಇದ್ದೇನೆ. ಮನೆಯಾಗ ಇವತ್ತು ಸ್ಪೆಷಲ್ ಇಡ್ಲಿ ಮಾಡಿದ್ದೆ. ಸೊ ಅವನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿ ಅಥವಾ ಪಡ್ಡು ಆಯಿತು, ಸೊ ತುಂಬ ಇಷ್ಟ. ಸೊ ಇಡ್ಲಿ ಕೂಡ ತುಂಬ ಸಾಫ್ಟ್ ಆಗಿದ್ದು. ಸೊ ನಿಮಗೆ ಇದು ಇಡ್ಲಿ ರೆಸಿಪಿ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿರಿ. ಮತ್ತು ಆ ಥರ ಒಂದು ತುಂಟಾಟ ಹೆಂಗೆ ಅನ್ನಿಸ್ತು ನಿಮ್ಗೆ, ಸೊ ಪ್ಲೀಸ್ ಕಮೆಂಟ್ ಮಾಡಿರಿ. ಸೊ ನಂತರ ಇಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಮಾವಿನಕಾಯಿ ಹೆರಿಸ್ತಾ ಇದ್ದೇನೆ. ನಿನ್ನೆ ನಾವು ಮಾವಿನಕಾಯಿ ತಂದಿದ್ವಿ. ಈ ಮಾವಿನಕಾಯಿ ಹೆಸರು ಅಂದರೆ ಕೇಸರ್ ಅಂತ, ಕೇಸರ್ ಮಾವಿನಕಾಯಿ ಅಂತ. ಸೊ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಜಾಸ್ತಿ ತಿನ್ನಿರಿ. ಬಿಕಾಸ್ ಸೀಸನ್ ಹೋದ್ಮ್ಯಾಗೆ ಮಿಸ್ ಮಾಡ್ಕೊಳಕಿತ್ನ. ಸೊ ಸೀಸನ್ ಇದ್ದಾಗೆ ತುಂಬ ತಿನ್ನಿರಿ. ಬಿಕಾಸ್ ಆ ಥರ ಒಂದು ಇದು ಫೇವ್ರೆಟ್ ಹಣ್ಣು. ಸೊ ಅದಕ್ಕೆ ಅವ ತುಂಬ ಎಂಜಾಯ್ ಮಾಡಿ ತಿಂತಿದ್ದಾನೆ. ಸೊ ಇಲ್ಲಿ ನೋಡ್ತಿದ್ದಿದ್ದಾರ, ತಿನ್ನೋಕ್ಕಿಂತ ಮುಂಚೆ ಅವನ ಬಾಯಿ ಕೂಡ ಮಮ್ಮ ತಿನ್ನೋಸ್ ಅಂತ ಹೇಳ್ತಿದ್ದಾನೆ. ತುಂಬ ಕ್ಯೂಟ್. ಸೊ ಈ ವಿಡಿಯೋ ನಮ್ಮದು ನಿಮ್ಗೆ ಹೆಂಗೆ ಅನಿಸಿದೆ ನೀವು ಕಮೆಂಟ್ ಹಾಕಿರಿ. ಸೊ ಹಾಗೆ ಸಪೋರ್ಟ್ ತುಂಬ ಮಾಡಿರಿ. ಬಿಕಾಸ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಟ್ಯೂಬ್ ಚಾನೆಲ್ ಮುಂದುವರಿಲಿ ಅಂತ ನಿಮ್ಮದು ಸಹಾಯ ಬೇಕು. ಅದರ ನಂತರ ನನ್ನ ರ್ಯಾಂಕ್ ತುಂಬ ಮೆಸ್ ಆಗಿದೆ. ಸೊ ಊರದಿಂದ ಬಂದಿದ್ವಿ. ತುಂಬ ಬಟ್ಟೆ ಆ ಕಡೆ ತೊಗೊಳೋದು, ಹಾಗೆ ಬ್ಯಾಗ್ನ ಹಾಕ್ಕೊಳ್ಳೋದು, ಆ ಥರ ಸಿಚುವೇಶನ್ ಇತ್ತು. ಸೊ ಅದಕ್ಕೆ ತುಂಬ ಮೆಸ್ ಆಗಿದೆ. ಸೊ ಈ ಥರ 3 ಪಾರ್ಟ್ ಮಾಡಿ ಜೋಡಿಸ್ತಾ ಇದ್ದೇನೆ. ಒಂದು ನಂದು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ, ಆ ಥರ ಒಂದು. ಸೊ ಈ ಥರ ನೋಡಿರಿ, ಪಾರ್ಟ್ ಮಾಡಿ ಹಿಂಗೆ ಮಡಚಿ ಇಡ್ತಿದ್ದೇನೆ. ಸೊ ನೆಕ್ಸ್ಟ್ ಕೂಡ ಈ ತಳಗಿಂದು ಕೂಡ ಫುಲ್ ನೀಟಾಗಿ ಇಟ್ಟಿದ್ದೇನೆ. ಇದು ನಂದು, ಇದು ನೆಕ್ಸ್ಟ್ ಅಥರ್ವ, ಇದು ನನ್ನ ಹಸ್ಬೆಂಡ್ದು. ಸೊ ಈ ಥರ ನಾನು ಫುಲ್ ಇವತ್ತು ಕ್ಲೀನ್ ಮಾಡಿದ್ದೇನೆ. ನೆಕ್ಸ್ಟ್ ಅಂದರೆ ಅಥರ್ವಾಗ ತುಂಬ ನಿದ್ದೆ ಬರ್ತಾಯಿತ್ತು. ಆಲ್ರೆಡಿ ನಾನು ಬಟ್ಟೆ ಮಡ್ಚೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೆ. ಸೊ ಅವಾಗೇ ಹೇಳಿದ್ದೆ ನಿದ್ದೆ ಬಂದದಂತೆ. ಸ್ವಲ್ಪ ಬಟ್ಟೆ ಎಷ್ಟು ಉಳಿದಿದ್ದು, ನಿನಗೆ ನಿದ್ದೆ ಮಾಡಿಸ್ತೀನಿ ಅಂತ. ಸೊ ಅವ ನಿದ್ದೆ ಮಾಡೋಕ್ಕೆ ರೆಡಿಯಾಗಿದ್ದಾನೆ. ಸೊ ನೋಡ್ಬೋದು, ಫುಲ್ ಖುಷಿಯಾಗಿ ಅವನಿಗೆ ನಿದ್ದೆ ತುಂಬ ಬರಕತ್ತಿದ್ದು. ನಾಷ್ಟ ಆದ್ಮೇಲೆ ಸ್ವಲ್ಪ ಆಟ ಆಡಿ ರೆಡಿಯಾಗಿದ್ದಾನೆ ಮನ್ಕೊಳಕ್ಕೆ. ಈಗ ಅವ ಬಾಯ್ ಕೂಡ ಹೇಳ್ತಿದ್ದಾನೆ, ಬಾಯ್ ಮನ್ಕೊಡ್ತೀನಿ ಅಂತ. ಸೊ ನೆಕ್ಸ್ಟ್ ಮನಗುಸ್ವಾಮಿ. ನೆಕ್ಸ್ಟ್ ಏನಂದರೆ ಈವ್ನಿಂಗ್ ಆಗಿದ್ದೆ. ಈವ್ನಿಂಗ್ ಡೆಫಿನೆಟ್ಲಿ ದೀಪ ಹಚ್ಚೋ ಟೈಮು. ಸೊ ದೀಪ ಹಚ್ಚಿ ಎಣ್ಣೆ ಹಾಕಿ, ದೀಪನಾಗ ಎಣ್ಣೆ ಹಾಕಿ ದೀಪ ಹಚ್ಚಿ, ಸೊ ಅದರ ನಂತರ ನೆಕ್ಸ್ಟ್ ಏನಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕಿರಿ ವಿಡಿಯೋ ಹೆಂಗಿತ್ತಂತ. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರಿದ್ದರೆ ಇದು ನನ್ನ ಡೈಲಿ ವ್ಲಾಗ್ ಇರುತ್ತೆ. ಡೈಲಿ ವ್ಲಾಗ್ ಹಾಕ್ತಾ ಇರ್ತೇನೆ, ನೋಡಿರಿ. ಆ್ಯಂಡ್ ಲೈಕ್ ಕೂಡ ಮಾಡಿರಿ. ಆ್ಯಂಡ್ ಆ ಥರ ಒಂದು ತುಂಟಾಟ ಹೆಂಗಿತ್ತು, ಹೆಂಗೆ ಆಟ ಆಡ್ತಾನೆ ಅದು ಕೂಡ ನಾ ಶೇರ್ ಮಾಡ್ತಾಯಿದ್ದೇನೆ ಈ ವಿಡಿಯೋದಾಗೆ. ಸೊ ಈ ಥರ ನಾನು ಇಲ್ಲಿ ದೀಪ ಕೂಡ ಮುಡಿಸಿದ್ದೇನೆ ದೇವರಿಗೆ. ಎಲ್ಲ ದೀಪ ಹಚ್ಚಿದ ನಂತರ 2 ಉದ್ದಿನ ಕಡ್ಡಿ ತಗೊಂಡು ಸೊ ಬಾಗಿಲ ಬಳಿ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಬರ್ತಾಯಿದ್ದೇನೆ. ಪೂಜೆ ಮಾಡಿ ನೆಕ್ಸ್ಟ್ ಆಮ್ಯಾಗೆ ಏನಂದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್
ಎಷ್ಟು 6 ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಚಹಾ ಮಾಡಬೇಕು. ಚಹಾ ಇನ್ನೂ ನಾವು ಕೊಡೋದೇ ಇಲ್ಲ. ಸೊ ಚಹಾ ಕೊಡೋಕ್ಕಿಂತ ಮುಂಚೆ ನನಗೆ ಒಂದು ಕೆಲಸ ಏನಂದರೆ, ಇನ್ನೂ ನಾನು ಒಣಗಿರೋ ಬಟ್ಟೆ ಇನ್ನೂ ಮನೆಗೆ ತಂದಿದ್ದಿಲ್ಲ. ಯಾಕಂದ್ರೆ ಇವತ್ತು ನಮ್ಮ ಕಡೆ ವೆದರ್ ತುಂಬ ಮೋಡ ಇತ್ತು. ಸೊ ಅದರದಿಂದ ನಾನು ಬಟ್ಟೆ ಇನ್ನೂ ತಂದಿದ್ದಿಲ್ಲ. ಸೊ ಇವಾಗ ಹೋಗಿ ಊದುಕಡ್ಡಿ ಹಚ್ಚಿ ದೇವ್ರ ಮುಂದೆ ಕೂಡ ಹಚ್ಚಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬಟ್ಟೆ ಕೂಡ ತರ್ತಿದ್ದೇನೆ. ಬಟ್ಟೆ ಇಲ್ಲಿ ನೋಡ್ಬೋದು ತೆಗಿತಾ ಇದ್ದೇನೆ ಈ ಥರ. ಸೊ ನಮ್ಮದು ಬಾಲ್ಕನಿ ತುಂಬ ಚಿಕ್ಕದು. ಅದರ ನಂತರ ಇಲ್ಲ ಆ ಥರ ಒಂದು ಪಪ್ಪ ಡ್ರೈ ಫ್ರೂಟ್ಸ್ ಕೂಡ ತಿಂತಿದ್ದಾರೆ. ಸೊ ನೋಡಬಹುದು ತುಂಬ ಕ್ಯೂಟ್ ಅಂದ್ರೆ ಫುಲ್ ಆ್ಯಕ್ಟಿವ್ ಅದಾನೆ. ಸೊ ನೀವು ಕೂಡ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿರಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹಚ್ಚಿಟ್ರಿ. ಈ ಥರ ನೋಡಿರಿ ಚಹಾ ಕೂಡ ರೆಡಿಯಾಗಿದೆ. ಚಹಾ ಕೊಡೋಣ ಬರ್ರಿ ನಾವು. ಸೊ ಚಹಾ ಸೂಪರ್ ಹಾಲಿನಲ್ಲೇ ಮಾಡಿದ್ದೇನೆ. ಅದರ ನಂತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.